So this is Bangalore University alone ಇದು ಯಾವ ಕ್ವೆಶ್ಚನ್ ಬರೋದು 20 25 ಲಾಸ್ಟ್ ಇಯರ್ ಇದು ಅಕೌಂಟಿಂಗ್ ಈಕ್ವೇಷನ್ ಸಮ್ ಇದು ಅಕೌಂಟಿಂಗ್ ಈಕ್ವೇಷನ್ ಅಲ್ಲಿ 7th ಕ್ವೆಶ್ಚನ್ ಅಲ್ವಾ Ananda Venture started its business on August 1st 2024 the owner begins with 7 lakh in cash ಅಂತಿದೆ ಅಲ್ವಾ ಅವನು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾನೆ ನೀನೇ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ಯಾ ಅನ್ಕೋಬೇಕು ನೀನು ಮಾಡಿದ್ಯಾ 7 lakh ಇಂದ ಸ್ಟಾರ್ಟ್ ಮಾಡಿದ್ಯಾ ಅಲ್ವಾ 7 lakh ಸ್ಟಾರ್ಟ್ ಮಾಡಿದಾಗ ನೀನು ಕ್ಯಾಶ್ ಎಷ್ಟು ಕೊಟ್ಟಿದ್ಯಾ ಕ್ಯಾಶ್ ಎಷ್ಟಿದೆ ನಿಮ್ದು 7 lakh ಇದೆ ಅಲ್ವಾ ಕ್ಯಾಶ್ ಏನು ಮಾಡಿದ್ಯಾ 7 lakh ಕೊಟ್ಟು ಸ್ಟಾರ್ಟ್ ಮಾಡ್ತಾ ಇದೀಯಾ ಬರ್ತಾ ಇದ್ದೀನಿ ಈಗ ಅಕೌಂಟಿಂಗ್ ಈಕ್ವೇಷನ್ ಅಂದ್ರೆ ಅಸೆಟ್ಸ್ ಈಕ್ವಲ್ಸ್ ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟಿ ಅಂತೇಳಿ ಅಸೆಟ್ಸ್ ಈಕ್ವಲ್ಸ್ ಏನು ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟಿ ಸೊ ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟಿ ಅಂದ್ರೆ ಅಸೆಟ್ಸ್ ಅಂದ್ರೆ ನಿನ್ನತ್ರ ಏನಿದೆ ಅದು ಅಸೆಟ್ಸ್ ಮತ್ತೆ ಇನ್ನ ಮುಂದೆ ಏನು ಬರುತ್ತೆ ರೈಟ್ ನೌ ವಾಟ್ ಯು ಹ್ಯಾವ್ ನಿನ್ನತ್ರ ಏನಿದೆ ಇನ್ನು ಫ್ಯೂಚರ್ ಏನು ಬರುತ್ತೆ ಅದೆಲ್ಲ ಅಸೆಟ್ಸ್ ಕ್ಯಾಪಿಟಲ್ ಅಂದ್ರೆ ನೀನು ಇನ್ವೆಸ್ಟ್ ಮಾಡಿದ್ದು ಮತ್ತೆ ನೀನೇನು ಕೊಡಬೇಕು ನೀನು ಇನ್ವೆಸ್ಟ್ ಮಾಡಿದ್ದು ಮತ್ತೆ ನೀನೇನು ಕೊಡಬೇಕು ದಟ್ ಇಸ್ ಲಯಬಿಲಿಟಿ ಈಗ ಅಸೆಟ್ಸ್ ಎರಡು ಇರುತ್ತೆ ನಾನ್ ಕರೆಂಟ್ ಅಸೆಟ್ಸ್ ಮತ್ತೆ ಕರೆಂಟ್ ಅಸೆಟ್ಸ್ ಅಂತೇಳಿ ಅದು ಮುಂದೆ ಗೊತ್ತಾಗುತ್ತೆ ನಿಮಗೆ ನಾನು ಇದಕ್ಕೆ ಏನು ಬೇಕಂತ ಮಾಡ್ಕೊಂಡಿದ್ದೀನಿ ಕ್ಯಾಶ್ ಸ್ಟಾಕ್ ಡೇಟಾಸ್ ಪಿ ಪಿ ಅಂದರೆ ಎಲ್ಲ ಫಿಕ್ಸ್ಡ್ ಅಸೆಟ್ಸ್ ಲ್ಯಾಂಡ್ ಬಿಲ್ಡಿಂಗ್ ಪ್ರಾಪರ್ಟಿ ಮಷಿನರಿ ಫರ್ನಿಚರ್ ಇವೆಲ್ಲ ಬರುತ್ತೆ ಲ್ಯಾಂಡ್ ಆರ್ ಪ್ರಾಪರ್ಟಿ ಪ್ಲಾಂಟ್ ಎಕ್ವಿಪ್ಮೆಂಟ್ ಅಂತ ಹೇಳಿ ಪ್ರಾಪರ್ಟಿ ಪ್ಲಾಂಟ್ ಎಕ್ವಿಪ್ಮೆಂಟ್ ಇಲ್ಲ ಲ್ಯಾಂಡು ಫರ್ನಿಚರ್ ಬಿಲ್ಡಿಂಗ್ ಮಷಿನರಿ ಥರ ತಗೊಂಡು ಅಲ್ಲಿ ಬರುತ್ತೆ ಕ್ಯಾಪಿಟಲ್ ಏನು ಯೂಸ್ ಮಾಡಿ ಇನ್ವೆಸ್ಟ್ ಮಾಡಿದ್ದು ಲಯಬಿಲಿಟಿ 3 ಇರುತ್ತೆ ನಾನ್ ಕರೆಂಟ್ ಲಯಬಿಲಿಟಿ ಅಂದರೆ ಬ್ಯಾಂಕಿಂದ ಲೋನ್ ತಗೊಂಡಿದ್ರೆ ಅದೆಲ್ಲ ಬರುತ್ತೆ ಕರೆಂಟ್ ಲಯಬಿಲಿಟಿ ಅಂದರೆ ನೀನು ಯಾರಿಗಾರು ನೀನು ಪರ್ಚೇಸ್ ಮಾಡಿದ್ದು ದುಡ್ಡು ಕೊಟ್ಟಿಲ್ಲ ಅಂದರೆ ಕ್ರೆಡಿಟ್ ಆಸ್ ಅಂತ ನಿನ್ಗೆ ಸಪ್ಲೈ ಇರುತ್ತಲ್ವಾ ನೀನೇನೋ ಪರ್ಚೇಸ್ ಮಾಡಿರ್ತೀಯ ಅದು ದುಡ್ಡು ಕೊಟ್ಟಿರಲ್ಲ ನಿನಗೆ ಸಪ್ಲೈ ಅಲ್ವಾ ಅವರು ಅವರಿಗೆ ಕ್ರೆಡಿಟ್ ಅಂತ ಕರಿತೀವಿ ಏನು ಕರಿತೀವಿ ಮತ್ತೆ ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟಿ ನೀನು ಏನಾದ್ರು ಕೊಡೋದಿದ್ರೆ ರೆಂಟ್ ಕೊಡೋದಿದ್ರೆ ಕೊಟ್ಟಿಲ್ಲ ಅಂದರೆ ಅದೆಲ್ಲ ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟಿ ಇರುತ್ತೆ ನೀನು ಕೊಡೋದಲ್ಲ ಲಯಬಿಲಿಟಿ ಅಲ್ವಾ ನೋಡೋಣ ಈಗ ಸ್ಟಾರ್ಟ್ ಮಾಡಿದ್ದಾರೆ ಎಷ್ಟು ಸ್ಟಾರ್ಟ್ ಮಾಡಿದಾರಮ್ಮ ಕ್ಯಾಶ್ ಎಷ್ಟು ಕೊಟ್ಟಿದ್ದಾರೆ 7 lakh ಸ್ಟಾರ್ಟ್ ಮಾಡಿದಾರಲ್ವಾ ಕ್ಯಾಶಲ್ಲಿ 7 lakh ಸ್ಟಾರ್ಟ್ ಮಾಡಿದ್ದಾರೆ ಹೇಳ್ತಾ ಇದ್ದೀನಿ ಸೊ ಕ್ಯಾಶ್ ಎಷ್ಟಿದೆ 7 lakh ಇಂದ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಬಿಸ್ನೆಸ್ ಅಲ್ವಾ ಇದು 7 lakh ಇಂದ ಸ್ಟಾರ್ಟ್ ಮಾಡಿದ್ರೆ ಕ್ಯಾಪಿಟಲ್ ಎಷ್ಟು ಕೊಟ್ಟಂಗಾಯ್ತು 7 lakh ಆಯ್ತಲ್ವಾ ಇಲ್ಲಿಗೆ ಫಸ್ಟ್ ಎಂಟ್ರಿ ಮುಗೀತು ಡಬಲ್ ಎಂಟ್ರಿ ಆಗ್ಬೇಕಲ್ವಾ ಒಂದು ಇಕ್ವೇಷನ್ ಬರೆದ್ರೆ ಒಂದು ಟ್ರಾನ್ಸಾಕ್ಷನ್ ಆಯ್ತಂದ್ರೆ ಅಟ್ಲೀಸ್ಟ್ ಡಬಲ್ ಎಂಟ್ರಿ ಅಟ್ಲೀಸ್ಟ್ ಕಡಿಮೆ 2 ಎಂಟ್ರಿ ಒಂದು ಎಂಟ್ರಿ ಪಾಸ್ ಆಗಲ್ಲ 2 ಎಂಟ್ರಿ ಮೋರ್ ದನ್ ಎಂಟ್ರಿದು ಬರುತ್ತೆ ಬಟ್ 2 ಎಂಟ್ರಿ ಪಾಸ್ ಆಗಲ್ಲ ಬರ್ಕೊಂಡಿದ್ದೀವಿ ಈಗ 7 lakh 7 lakh ತಲೆ ಐತೆ ಈಗ ಇಕ್ವೇಷನ್ ಅಲ್ಲಿ ಮೇಲೆ ಇಲ್ಲೇ ಬರ್ತೀನಿ ಲಾಸ್ಟಲ್ಲಿ ಇನ್ನೂ 7 lakh ಇದೆ 7 lakh ಇದೆ ಆಯ್ತಲ್ಲ ಟೆನ್ ಆಯ್ತಲ್ವ ಇದು 7 lakh ಇಲ್ಲೂ ಅಷ್ಟೇ ಈಗ ಲಾಸ್ಟ್ ಬರ್ತೀನಿ ಕ್ಯಾಪಿಟಲ್ ಇದು 7 lakh ಆಯಿತು ಟೋಟಲ್ ಈಗ ಸೆಕೆಂಡ್ ಎಂಟ್ರಿ ಬರೋಣ ಸೆಕೆಂಡ್ ಎಂಟ್ರಿ ಏನಿದೆ ಸೆಕೆಂಡ್ ಎಂಟ್ರಿ ಟೋಟಲ್ 7 lakh ಇದು ಕ್ಯಾಪಿಟಲ್ ಅಲ್ವಾ ಇದು ಕ್ಯಾಪಿಟಲ್ 7 lakh ಆಯ್ತು ಇದೇ ಬರುತ್ತೆ 7 lakh ಅಂತ ಹೇಳಿ 7 lakh ಆಯಿತು ಕ್ಯಾಪಿಟಲು ಕ್ಯಾಶು 7 lakh ಆಯಿತು ನೆಕ್ಸ್ಟ್ ಏನಿದೆ ಪರ್ಚೇಸ್ ಗೂಡ್ಸ್ ವಿತ್ 80,000 ಇದೆಯಾ ಲೈವ್ ಹೋದವ ಪರ್ಚೇಸ್ ಗೂಡ್ಸ್ ಇಲ್ಲಿ ಇಟ್ಬಿಡ್ರಿ ಏನಾಗಲ್ಲ ಏನಿದೆ ಪರ್ಚೇಸ್ ಗೂಡ್ಸ್ ವರ್ತ್ rupees 80,000 ವರ್ತ್ rupees 80,000 ತಗೊಂಡಿದ್ದಾರೆ ಅಂದ್ರೆ ಕ್ಯಾಶ್ ಅಲ್ಲಿ ನೋಡಿ ಈಗ ಕ್ಯಾಶ್ ಎಷ್ಟು ತಗೊಂಡಿದ್ರ ಲಾಸ್ಟ್ ಅಲ್ಲಿ 7 lakh ಇತ್ತು ನೀನೇನ್ ಮಾಡಿದ್ಯಾ ಪರ್ಚೇಸ್ ಮಾಡಿದ್ಯಾ ಅಲ್ವಾ ಪರ್ಚೇಸ್ ಮಾಡಿದಕ್ಕೆ ಎಷ್ಟಾಯ್ತು 80,000 ಹೋಯ್ತಾ ಬಂತ ನಿಮಗೆ ಹೋಯ್ತಲ್ವಾ ಕ್ಯಾಶ್ ಕಡಿಮೆ ಆಯ್ತಲ್ವಾ ಸೊ ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ 7,000 ಸಬ್ಟ್ರಾಕ್ಟ್ ಮಾಡಿದ್ರೆ ಕ್ಯಾಶ್ ಎಷ್ಟು ಬರುತ್ತಲ್ಲ ರಿಮೈನಿಂಗು 7 lakh 80 ಹೋದ್ರೆ 6 lakh 20 ಆಯ್ತಾ ಹೌದೇನಮ್ಮ ಒಂದು ಎಂಟ್ರಿ ಆಯ್ತು ಈಗ ನೀನು ಸ್ಟಾಕ್ ಅನ್ನ ಪರ್ಚೇಸ್ ಮಾಡಿದ್ಯಾ ಗೂಡ್ಸ್ ಅನ್ನ ಪರ್ಚೇಸ್ ಮಾಡಿದ್ಯಾ ಬಂತ ನಿಮಗೆ ಹೋಯ್ತಾ ಅದು ಹೋಯ್ತಾ ಗೂಡ್ಸ್ ಬಂತು ಕ್ಯಾಶ್ ಬಂತಲ್ವಾ ಡಬಲ್ ಎಂಟ್ರಿ ಆಗಬೇಕಲ್ವಾ ಗೂಡ್ಸ್ ಬಂತಲ್ವಾ ನಿಮಗೆ ಸ್ಟಾಕ್ ಬಂತಲ್ವಾ ಸ್ಟಾಕ್ ಎಷ್ಟು ಬಂತು ನಿಮಗೆ 80,000 ಸ್ಟಾಕ್ ಬಂತು ಕರೆಕ್ಟ್ ಅಲ್ಲಿಗೆ ಟೋಟಲ್ ಎಷ್ಟಾಯ್ತು ಮತ್ತೆ 7 lakh ಆಗಲ್ವಾ ಇಲ್ಲೂ 7 lakh ಆಯ್ತು ಸ್ಟಾಕ್ ಬಂತಲ್ವಾ ನಿಮಗೆ ಇಲ್ಲೂ 7 lakh ಆಯ್ತು ಇಲ್ಲೂ ಇದೇನು ಎಫೆಕ್ಟ್ ಆಗಿಲ್ಲ ಹಂಗೆ ಇದೆ ಅಲ್ವಾ ಇದು ಕ್ಯಾಪಿಟಲ್ ಎಷ್ಟಿದೆ 7 lakh ಇದೆ
ಅದು 7 ಲ್ಯಾಕ್ ಇದೆ, ಅಲ್ಲಿ ಏನು ಚೇಂಜ್ ಆಗಿಲ್ಲ. ಚೇಂಜ್ ಆಗಿದೆ ಏನಾದರೂ? ಏನು ಚೇಂಜ್ ಆಗಿಲ್ಲ. ಆಯ್ತು, ಅಲ್ಲಿಗೆ ಸೆಕೆಂಡ್ ಎಂಟ್ರಿ ಆಯಿತು. ಈಗ ಪೇಡ್ ರೆಂಟ್ ಇದೆ, ಎಷ್ಟು ರೆಂಟ್ ಇದೆ? 50 ಇದೆ. 15. ಹಾಂ, ಎಷ್ಟು 50? ಎಷ್ಟಪ್ಪ ರೆಂಟು? 15. 15 15,000. 15,000 15K ಕೊಡ್ತಾ ಇದೆಯಲ್ವಾ? ಆಫೀಸ್ ರೆಂಟ್ ಅಂತ ಕೊಡ್ತಾ ಇದೆಯಾ? ರೆಂಟ್ ಬಾಡಿಗೆ ಕೊಡ್ತಾ ಇದೆಯಾ? ಹೋಗುತ್ತೆ. ಕ್ಯಾಶ್ ಎಷ್ಟಿದ್ರೆ ಒಂದು ಕ್ಯಾಶು ಬಿಫೋರ್ ಕ್ಯಾಶ್ ಎಷ್ಟು ತಗೊಂಡಿದ್ರ? ಕ್ಯಾಶ್ 6,20,000 ಇತ್ತಲ್ವಾ? ಈಗ ರೆಂಟ್ ಅಂತ ಎಷ್ಟು ಕೊಡ್ತಾ ಇದೆಯಾ? 15,000 ಕೊಡ್ತಾ ಇದೆಯಾ, ಕರೆಕ್ಟಾ? ಅಲ್ಲಿಗೆ ಕ್ಯಾಶ್ ಎಷ್ಟು ಉಳಿತಂದ್ರೆ ಈಗ 6,05,000 ಉಳಿತಾ? ಹೌದೇನಮ್ಮ? 6,20,000 ಇತ್ತು ಕ್ಯಾಶ್ ನಿಂತಲ್ಲ ಲಾಸ್ಟಲ್ಲಿ. ಈಗ 15K ಹೋಯ್ತು, 6,05,000 ಆಗಿಬಿಡ್ತು. ಮತ್ತೆ ಸ್ಟಾಕ್ ಏನಾದ್ರು ಚೇಂಜ್ ಆಗಿದೆಯಾ? ಇಲ್ಲ, ಚೇಂಜ್ ಆಗಿಲ್ಲ. ಸ್ಟಾಕ್ ಎಷ್ಟಿದೆ? ಅಷ್ಟೇ ಇದೆ ಅಲ್ವಾ? ನೋಡಿ, ಈಗ 15K ಒಂದು ಎಂಟ್ರಿ ಆಯ್ತು. 15K ಡಬಲ್ ಎಂಟ್ರಿ ಆಗ್ಬೇಕಲ್ವಾ? ನಿಮ್ದು ಕ್ಯಾಪಿಟಲ್ ಕಡಿಮೆ ಆಯ್ತಲ್ವ ಅವಾಗ? ಹೌದಲ್ವಾ? ರೆಂಟ್ ಹೋದ್ರೆ ಕ್ಯಾಶ್ ಬಿಡ್ತಾರ, ಕ್ಯಾಪಿಟಲ್ ಕಡಿಮೆ ಬಿಡುತ್ತೆ. ಸೊ ಬಿಫೋರ್ ಕ್ಯಾಪಿಟಲ್ ಎಷ್ಟು ಅಂದ್ರೆ 7 ಲ್ಯಾಕ್ ಇತ್ತು. ಈಗ ಎಷ್ಟು ಕಡಿಮೆ ಆಯ್ತು ಕ್ಯಾಪಿಟಲ್? 15K ಕಡಿಮೆ ಆಯ್ತು. ಹೌದೇನಮ್ಮ? 15K ಕಡಿಮೆ ಆದ್ರೆ 6,85,000 ಆಗುತ್ತೆ. ಕರೆಕ್ಟ್ ಆಯ್ತು? ಇಲ್ಲೂ ಅಷ್ಟೇ 6,85,000 ಬರುತ್ತೆ. ಈ ಟೋಟಲ್ 6,85,000 ಬರುತ್ತೆ. ಅವ್ರು ನೋಡಿ ಚೆಕ್ ಮಾಡಿಲಿ, ಸೇಮ್ ಆಯ್ತಲ್ವಾ? 6,85,000 ಆಯ್ತಲ್ಲ. ಆ ಎಂಟ್ರಿ ಮುಗೀತು. ನೆಕ್ಸ್ಟ್ 80 ಬರೋಣ. ಸೋಲ್ಡ್ ಗೂಡ್ಸ್ ಕಾಸ್ಟಿಂಗ್ ಎಷ್ಟು? ಗೂಡ್ಸ್ ಕಾಸ್ಟಿಂಗ್ ಅದು ಅಮೌಂಟ್ 60,000. 60,000 25% ಕಾಸ್ಟಿಂಗ್ ಮಾಡ್ತಾರಲ್ವಾ? ಅಂದ್ರೆ 60,000 ಇರೋ ವ್ಯಾಲ್ಯೂನ ಕಾಸ್ಟ್ ಇರೋದನ್ನ, ಅದ್ರ ಬೆಲೆ 60 ಇದೆ, 60,000 ಕಾಸ್ಟ್ ಇದೆ, ಅದಕ್ಕೆ 25% ಆ್ಯಡ್ ಮಾಡಿ ಕೊಡ್ತಾರೆ ಪ್ರಾಫಿಟ್ ಮಾಡಿ. ನಾನು ಯಾವಾಗಲೂ ಅಷ್ಟೇ ಬಿಸ್ನೆಸ್ ಮಾಡೋದೇ ಮಾಡ್ತೀರಿ ನೀವು. ಸೇವ್ ರೆಡಿ ಮಾಡ್ತೀರಾ, ಜಾಸ್ತಿ ಮಾಡ್ತೀರಾ ನೀವು ಬಿಸ್ನೆಸ್ ಮಾಡಿದ್ರೆ ಏನು ಅಮೌಂಟ್ ಅಂತೀರ ಅದೇ ಅಮೌಂಟ್ ಕೊಡ್ತೀರಾ? ಜಾಸ್ತಿ ಕೊಡ್ತೀನಿ. ನಾನು 20% ಮಾಡ್ತಿದ್ರೆ ಈಗ ಆಗಿದ್ಮೇಲೆ ಸೇಲ್ ಆಗ್ತಿದಲ್ವ? ಈಗ ಕ್ಯಾಶ್ ಬರ್ತಾ ಇದೆಯಲ್ವಾ? ಕ್ಯಾಶ್ ಬಿಫೋರ್ ಏನಿದೆ ತಗೊಂಡಿದ್ರೆ ಕ್ಯಾಶು ಇಲ್ಲ 6,05,000 ಇದೆಯಲ್ಲ ಲಾಸ್ಟಲ್ಲಿ. 6,05,000 ಇಲ್ಲಿ ಕ್ಲೋಸ್ ಆಗುತ್ತೆ. ನಾನು ಬರ್ಬಿಡ್ತೀನಿ. ಈ ಲೈನ್ ಇಲ್ಲಿ ಕ್ಲೋಸ್ ಆಯಿತು. ಬರ್ಕೊಂಡಿರ್ತೀನಿ. ಈ ಲೈನ್ ಇಲ್ಲಿ ಕ್ಲೋಸ್ ಆಯಿತು. ಸೆಕೆಂಡ್ ಲೈನ್ ಇಲ್ಲಿಗಲ್ವಾ? ಇಲ್ಲಿ ಕ್ಲೋಸ್ ಆಯಿತು. ಥರ್ಡ್ ಲೈನು ಇಲ್ಲಿ ಕ್ಲೋಸ್ ಆಯಿತು. ಈಗ ಕ್ಯಾಶ್ ಎಷ್ಟು ತಗೊಂಡಿದ್ರ? 6,05,000 ಇತ್ತು. ನಿನಗೆ ಕ್ಯಾಶ್ ಬಂತ ಹೋಯ್ತಾ? ಈಗ ಕ್ಯಾಶ್ ಬಂತ ಹೋಯ್ತಾ ನಿನಗೆ? ಬರುತ್ತಲ್ವಾ? ಈಗ ಎಷ್ಟು ಬರುತ್ತೆ ಅಂದ್ರೆ ನೀನು 60,000 ಇದೆ. 60,000ಗೆ 20% ಮಾಡಮ್ಮ. ಮಾಡ್ಬೇಕು. ನೀವು ಕ್ಯಾಲ್ಕುಲೇಟ್ ಹೇಗೆ ಮಾಡಿದ್ರೆ ಹಂಗೆ 60,000ಗೆ 25% 15,000 ಬರುತ್ತೆ ನೋಡು. ಎಷ್ಟು ಬರುತ್ತೆ ಅಂದ್ರೆ 60,000 ಇರೋದನ್ನ ನಾನು ಎಷ್ಟಕ್ಕೆ ಮಾಡಿದ್ಯಾ? 15,000 ಮಾಡಿದೀಯಾ? 25% ಅದೇ ಆ್ಯಡ್ ಮಾಡಿದ್ಯಲ್ವಾ? ಎಷ್ಟಕ್ಕೆ ಮಾಡಿದೆ? 20% ಎಷ್ಟಾಗುತ್ತೆ ಅಲ್ಲಿಗೆ? ನೀನು ಹೇಳಿದ್ರು 50,000 ಅಂತ ಹೇಳಿ. ಮತ್ತು 60,000ಕ್ಕೆ ಪ್ರಾಫಿಟ್ ಎಷ್ಟು ಬಂತು ನಿನಗೆ? 15,000 ಸೇರಿದೆ. ಎಷ್ಟಕ್ಕೆ ಸೇಲ್ ಮಾಡಿದೆ ಅವರಿಗೆ? 75 ಮಾಡಿಲ್ವ ನೀನು ಹಂಗಾರೆ? ಹೌದೇನಮ್ಮ? 60,000 ಕಾಸ್ಟನ್ನು ನೀನು ಏನು ಮಾಡಿದ್ಯಾ? 25% ಪ್ರಾಫಿಟ್ ಮಾಡಿದ್ಯಾ? 25% ಎಷ್ಟಾಗುತ್ತೆ ಅಲ್ಲಿಗೆ? 50,000 ಆಗುತ್ತೆ. 60,000ಕ್ಕೆ 15,000 ಪ್ರಾಫಿಟ್ ಆ್ಯಡ್ ಮಾಡಿ ನೀನು ಸೇಲ್ ಮಾಡಿದ್ಯಾ? ಅಲ್ಲಿ ಎಷ್ಟು ಸೇಲ್ ಮಾಡಿದಾಗಾಯ್ತು? 75,000 ಸೇಲ್ ಮಾಡಿದಾಗಾಯ್ತು. ಕರೆಕ್ಟ್ ಆಯ್ತು? ಹೌದೇನಮ್ಮ? ಕರೆಕ್ಟ್ ಅಲ್ವಾ ಇದು? 60,000ಕ್ಕೆ 25% ಮಾಡಿದ್ರೆ 15,000 ಆಗುತ್ತೆ. ಅದು ನಿನಗೆ ಪ್ರಾಫಿಟ್. ಅದನ್ನ ಆ್ಯಡ್ ಮಾಡಿ ಏನು ಮಾಡಿದವರಿಗೆ ಸೇಲ್ ಮಾಡಿದ್ಯಾ? ಹಂಗಾರೆ ಅವ್ರು ಎಷ್ಟು ಕೊಡ್ತಾರೆ ನಿನಗೆ? ಅವರು ಅಮೌಂಟು ಎಷ್ಟು ಕೊಡ್ತಾರೆ? ಅಮೌಂಟ್ ಇದ್ದವರು ನನಗೆ ಸೇಲ್ ಮಾಡ್ತಾ ಇದ್ದೀನಿ. ಈಗ ಎಷ್ಟು ಸೇಲ್ ಮಾಡ್ತಾ ಇದ್ದೀನಿ? ನನಗೆ ಎಷ್ಟು ಕೊಡ್ತಾ ಇದೀಯ ಅಮೌಂಟ್? ಸ್ಟಾಕನ್ನು 75,000 ಕೊಡ್ತೀನಿ. ನಾನು ಕೊಡ್ತೇನೆ 75,000 ಕೊಡ್ತೀನಲ್ವಾ? ನಿನಗೆ ಕ್ಯಾಶ್ ಬಂತ ಹೋಯ್ತು. ನಿನಗೆ ಕ್ಯಾಶ್ ಅದು ಬಂತು. ಸೊ 75,000 ಆ್ಯಡ್ ಆಗುತ್ತೆ ಅಲ್ಲಿಗೆ. ಕರೆಕ್ಟ್ ಆಯ್ತಾ? 75,000 ಆ್ಯಡ್ ಆಯಿತು. ಸೊ ಅಲ್ಲಿಗೆ 6,05,000 ಇತ್ತು. ಈಗ 75 ಆ್ಯಡ್ ಆದರೆ 6,80,000 ಆಯ್ತಲ್ಲ. ಮತ್ತು ಟೋಟಲ್ ಅಮೌಂಟ್ ಕ್ಯಾಶ್ ನಿಲ್ವಾ ಅಲ್ವಾ? ಕ್ಯಾಶು ನಿನಗೆ 6,05,000 ಇತ್ತು. ಈಗ ನಿನಗೆ 75,000 ಪ್ರಾಫಿಟ್ ಸೇಲ್ ಮಾಡಿದೆ. ಕ್ಯಾಶ್ ಬಂತು ನಿನಗೆ 6,80,000 ಆಯಿತು. ಸ್ಟಾಕ್ ಇತ್ತಲ್ವ ನನ್ನ ಹತ್ರ? ಸ್ಟಾಕ್ ಎಷ್ಟಿತ್ತು ಮನೆ ಹತ್ರ? 80,000 ಇತ್ತಲ್ವಾ? ಈಗ ಏನಾಗಿದೆ? ಕಡಿಮೆ ಇದೆ ಹೋಗಿದೆ? ಈಗ ಕಡಿಮೆ ಇದೆ ಕೊಟ್ಟಿದೆ ಅಲ್ವಾ? ಎಷ್ಟು ಕೊಟ್ಟಿದೆಯಾ? ಅಲ್ಲ, 60,000 ಕೊಟ್ಟಿದ್ದೆ ನನಗೆ.
75,000 ಸ್ಟಾಕ್ ಅಲ್ಲ ಕೊಟ್ಟಿರೋದಕ್ಕೆ ಎಷ್ಟು ಕೊಟ್ಟಿದ್ಯಾ? 60. ಹಾಂ, ಸೊ 60,000 ಸ್ಟಾಕ್ ಹೋಯ್ತಲ್ವ ನಿನ್ನ ಹತ್ರ? ರಿಮೈನಿಂಗ್ ಎಷ್ಟು ಉಳಿದವರಿಗೆ? ಎಷ್ಟಾಗಿದೆ ರಿಮೈನಿಂಗು? 20,000 ಸ್ಟಾಕ್ ಇದೆ, ಕರೆಕ್ಟ್ ಅಲ್ವಾ? ಈ ಟೋಟಲ್ ಎಷ್ಟು ಆದವರಿಗೆ? 7 lakh ಆಯ್ತಾ? 7 lakh ಆಯ್ತಲ್ಲಮ್ಮ. ಈಗ 50,000 ಪ್ರಾಫಿಟ್ ಆಗಿದೆಯಲ್ಲ, ಪ್ರಾಫಿಟ್ ಯಾರೇ ಬರುತ್ತೆ ಅದು? ಹಾಂ, ಓನರಿಗೆ ಬರುತ್ತೆ, ನಿಮಗೆ ಬರುತ್ತಲ್ವಾ? ಬೇರೆ ಆ್ಯಡ್ ಆಗುತ್ತೆ ಕ್ಯಾಪಿಟಲಲ್ಲಿ. ಕ್ಯಾಪಿಟಲ್ ಎಷ್ಟಿತ್ತು ನಿನ್ನ ಹತ್ರ ಮೊದಲೇ? 6,85,000 ಇತ್ತು ಅಲ್ವಾ? ಈಗ ಪ್ರಾಫಿಟ್ ಆ್ಯಡ್ ಆಗುತ್ತಲ್ವಾ? ಈಗ ಎಷ್ಟು ಪ್ರಾಫಿಟ್ ಆಗಿದೆ? ಪ್ರಾಫಿಟ್ ಎಷ್ಟಾಗಿದೆ? 15,000 ಆಗಿದೆ. ಜೋರ ಹೇಳಬೇಕು. 6,80,000ಗೆ 15,000 ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ ಅಲ್ಲಿಗೆ? 7 lakh ಆಯ್ತಲ್ವಾ? ಸೊ 7 lakh ಅಲ್ವಾ? 7 lakh. ಇಲ್ಲೆಷ್ಟಿದೆ? ಇಲ್ಲೆಷ್ಟಿದೆ ಇಕ್ವೇಶನ್? 7. ಸೇಮ್ ಇದೆಯಲ್ವಾ? ಹಾಂ ಸರ್. ಸೇಮ್ ಆಗಬೇಕು. ಅದಾಯ್ತು ಅಲ್ಲಿಗೆ, ಆ ಎಂಟ್ರಿ ಉಳಿತಲ್ಲಿಗೆ. ಇದು ಲೈನ್ ಕ್ಲೋಸ್ ಮಾಡ್ತೀನಿ. ನೆಕ್ಸ್ಟ್ ಇಂಟ್ರೊಡ್ಯೂಸ್ ಅಡಿಷನಲ್ ಕ್ಯಾಪಿಟಲ್ 50,000 ಹಾಕಿದ್ಯಾ? ನೀ ಏನು ಮಾಡಿದ್ಯಾ? ಮತ್ತೆ 50,000 ಹಾಕಿದೆ, ಕ್ಯಾಪಿಟಲ್ ಹಾಕಿ ಮಾಡಿದ್ಯಾ ಅಂದ್ರೆ ನಿನ್ನ ಕ್ಯಾಶಿಗೆ ಆ್ಯಡ್ ಆಯ್ತಾ ಹೋಯ್ತು? ಅದು ಕ್ಯಾಶ್ ಅಕೌಂಟಿಗೆ ಆ್ಯಡ್ ಆಯ್ತು. ಸೊ ಕ್ಯಾಶ್ ಬಂದ ಎಷ್ಟಿತ್ತು ಇಲ್ಲಿ? ಎಷ್ಟಿತ್ತು ಕ್ಯಾಶು? ಎಷ್ಟಿದೆ ಕ್ಯಾಶು? 6,80,000 ಇತ್ತು. ಹೇಳಬೇಕು ಇಲ್ಲಲ್ವಾ ಇಲ್ಲಿ? 6,80,000 ಇತ್ತಲ್ವಾ? 6,80,000 ಇತ್ತು. ಈಗ ಆ್ಯಡ್ ಆಯ್ತಲ್ವಾ? ಎಷ್ಟು ಆ್ಯಡ್ ಆಯ್ತು? ಎಷ್ಟು ಆ್ಯಡ್ ಆಯ್ತಮ್ಮ? 50K ಆಯ್ತು. ಅಲ್ಲಿಗೆ 1,80,000 ಆಯ್ತು ಕ್ಯಾಶು. ಟೋಟಲ್ಲು 1,80,000 ಆಯ್ತು. ಮತ್ತೆ 68,000 ಇತ್ತು. 68,000 ಅಲ್ವಾ ಇದು? ಎಷ್ಟಿತ್ತು? 6,80,000. 6,80,000 ಪ್ಲಸ್ 50 ಎಷ್ಟು ಆಗುತ್ತೆ ಅಲ್ಲಿಗೆ? 7,30,000 ಆಗುತ್ತಾ? 7,30,000 ಕ್ಯಾಶ್ ಆಯ್ತು. ಸ್ಟಾಕ್ ಎಷ್ಟಿತ್ತು? ಸ್ಟಾಕ್ 20 ಇತ್ತಲ್ವಾ? ಅಷ್ಟೇ ಇರುತ್ತೆ. ಅದನ್ನು ಚೆನ್ನಾಗಿಲ್ಲ. ಚೆನ್ನಾಗಿದೆಯಾ ಅದು? ಇಲ್ಲ, ಚೆನ್ನಾಗಿಲ್ಲ. ಹಾಗಿದ್ಮೇಲೆ ಇಲ್ಲಿ ಎಷ್ಟಾಯ್ತು ಟೋಟಲ್ ನಿನಗೆ? 7,50,000 ಆಯ್ತಲ್ವಾ ಇಲ್ಲಿ? ಈಗ ನಿಂತ ಬಂದು ಕ್ಯಾಪಿಟಲ್ ಎಷ್ಟಿತ್ತು? ಈಗ ಕ್ಯಾಪಿಟಲ್ ಎಷ್ಟಿತ್ತಮ್ಮ? 7 lakh ಇದೆ ಬಿಫೋರ್ ಅಲ್ವಾ? ಈಗ ಮತ್ತೆ ಆಯ್ತು. ಈಗ ಆಯ್ತಲ್ಲ, ಆ್ಯಡ್ ಮಾಡೋದು. ಅವತ್ತು ಕೊಟ್ಟಿಯಲ್ಲ ಕ್ಯಾಪಿಟಲ್. ಎಷ್ಟು ಕೊಟ್ಟಿದ್ಯಾ? ಎಷ್ಟು ಕೊಟ್ಟಿದ್ಯಾ ಕ್ಯಾಪಿಟಲು? ಅಲ್ಲಿ ಎಷ್ಟಾಗುತ್ತೆ ಅಲ್ಲಿಗೆ? 7,50,000 ಆಯ್ತಾ? 7,50,000 ಟೋಟಲ್ ಎಷ್ಟಾಗುತ್ತೆ ಅಲ್ಲಿಗೆ? 7,50,000. ಇಲ್ಲಿ ಎಷ್ಟಿದೆ? ಟ್ಯಾಲಿ ಆಯ್ತು ಅಲ್ಲಿಗೆ? ಟ್ಯಾಲಿ ಆಗಬೇಕು. ಒಂದು 5 ಹಾಕ್ಬಿಟ್ಟು ಟ್ಯಾಲಿ ಆಗ್ತಿರ್ಬೇಕು. ನೆಕ್ಸ್ಟ್ ಬರೋಣ ಈಗ. ಪರ್ಚೇಸ್ ಗೂಡ್ಸ್ ಆರ್ ಕ್ರೆಡಿಟ್ 55,000. ಏನು ಮಾಡಿದ್ದೀನಿ ಈಗ? ಪರ್ಚೇಸ್ ಮಾಡಿದ್ಯಾ? ಕ್ರೆಡಿಟ್ ಅದೇನು? ನೀನು ಸಾಲ ತಗೊಂಡಿದ್ಯಾ, ಕೊಟ್ಟಿಲ್ಲ, ದುಡ್ಡು ಕೊಟ್ಟಿಲ್ಲ. ಯಾರೋ MN ಕಂಪ್ನಿ ಇದ್ದಾರೆ, ಯಾರೋ ಇದಾರಲ್ಲ ಕಂಪ್ನಿ ಇದ್ದಾರೆ, ಯಾರೋ ಒಂದು ಆ ಕಂಪ್ನಿ ಏನು ಮಾಡಿದ್ಯಾ ನೀನು? ಪರ್ಚೇಸ್ ಮಾಡಿದ್ಯಾ, ಕೊಟ್ಟಿಲ್ಲ ದುಡ್ಡು ಅವ್ರಿಗೆ ಅಲ್ವಾ? ಕ್ಯಾಶ್ ಹೋಗಿದೆಯಾ? ಕ್ಯಾಶ್ ಹೋಗಿಲ್ಲ. ಇನ್ನು ಕ್ಯಾಶ್ ಹಂಗೆ ಇರುತ್ತೆ. ಕ್ಯಾಶ್ ಎಷ್ಟಿದೆ ಇಲ್ಲಿ? ಎಷ್ಟಿದೆ ಕ್ಯಾಶ್ ಇಲ್ಲಿ? ಹೇಳ್ಬೇಕು. ಎಷ್ಟಿದೆ ಕ್ಯಾಶು? 70,000 ಇದು? 30,000. ಅದು ಹಂಗೆ ಇರಬೇಕು. 7,30,000 ಅದೇನು ಚೇಂಜ್ ಆಗಿಲ್ಲ, ಅದು ಹಂಗೆ ಇರುತ್ತೆ. ಕರೆಕ್ಟಾ? ಸ್ಟಾಕ್ ಏನು ಚೇಂಜ್ ಆಗಿದೆಯಾ? ಸ್ಟಾಕ್ ಚೇಂಜ್ ಆಗಿಲ್ವಾ? ಆಗಿದೆಯಲ್ಲ. ಪರ್ಚೇಸ್ ಮಾಡಿದ್ಯಲ್ಲವ ಈಗ? ಮಾಡಿಲ್ವಾ ನೀನು? ಎಷ್ಟು ಮಾಡಿದ್ಯಾ? 55,000 ಮಾಡಿದ್ಯಾ? ಚೇಂಜ್ ಆಗಿದೆ ಅಲ್ವಾ? ಆ್ಯಡ್ ಆಗಿದೆ ಅಲ್ವಾ ಅಲ್ಲಿಗೆ? 20 + 50 ಎಷ್ಟು ಆಯ್ತು ಅಲ್ಲಿಗೆ? 75,000 ಆ್ಯಡ್ ಆಗಿದೆ. ಕರೆಕ್ಟಾ? ಹೌದೇನಮ್ಮ? 75,000 ಸ್ಟಾಕ್ ಬಂತು ನೀವು ಟೋಟಲ್. ಕರೆಕ್ಟಾ ಇದು? ಎಷ್ಟಾಯ್ತು ಟೋಟಲ್ ಅಲ್ಲಿಗೆ? 8,05,000 ಆಯಿತು ಟೋಟಲ್. ನಿನಗೆ ಒಂದು ಎಂಟ್ರಿ ಆಯ್ತಲ್ವಾ? 55,000 ಆಯ್ತು. ನಾನು ಹೇಳಿದ್ದೀನಿ ಡಬಲ್ ಎಂಟ್ರಿ ಹಾಕಬೇಕು ಅಂತ ಹೇಳಿದ್ದೀನಿ. ನೀನು ದುಡ್ಡು ಕೊಟ್ಟಿದೆಯಾ? ಕೊಟ್ಟಿಲ್ಲ. ಕೊಟ್ಟಿದ್ದೇನಮ್ಮ? ಕೊಟ್ಟಿಲ್ಲ. ಕೊಡ್ಬೇಕಲ್ವ ನಿನಗೆ? ಕೊಡ್ಬೇಕಾದ್ರೆ ಎಲ್ಲಿ ಬರ್ಬೇಕು ನಾನು? ಈ ಕಡೆ ಬರ್ಬೇಕು, ಆ ಕಡೆ ಬರ್ಬೇಕಾ? ಈ ಕಡೆ ಬರ್ಬೇಕಲ್ವ? ಲಯಬಿಲಿಟಿ ಅಲ್ವಾ ಅದು? ನಿಂದು ಲಯಬಿಲಿಟಿ. ಯು ಆರ್ ರೆಸ್ಪಾನ್ಸಿಬಲ್, ಯು ಹ್ಯಾವ್ ಟು ಪೇ. ನೀನು ಏನಾದ್ರು ಕೊಡಿದ್ರೆ ಇಲ್ಲಿ ಬರುತ್ತೆ, ಲಯಬಿಲಿಟಿ ಬರುತ್ತೆ. ಸೊ ಕ್ಯಾಪಿಟಲ್ ಎಷ್ಟಿದೆ ಅವಾಗ? ಎಷ್ಟಿದೆ ಇಲ್ಲಿ? 7,50,000 ಇದೆ. ನೀನು ಕರೆಕ್ಟ್ ಇದೆ. ಹಿಂಗೆ ಹೇಳ್ಬೋದು. ಹೆಂಗಾರಾಗಿ 7,50,000 ಇದೆ. ನೀನು ಕೂಡ ಬಾಕಿ ಇದೆ ಅಲ್ವಾ? ಯಾರಿಗೆ? ಸಪ್ಲೈಯರ್ಗೆ. ಸಪ್ಲೈಯರ್ಗೆ ಏನಂತಾರೆ? ಕ್ರೆಡಿಟಾರ್ ಅಂತಾರೆ. ಕ್ರೆಡಿಟಾರ್ ಅಂತಾರೆ. ನಿಮ್ಮ ಸಪ್ಲೈಯರ್ಗೆ ಏನಂತಾರೆ ಹೇಳ್ರಿ? ನೀವು ಯಾರಿಗಾರು ಕೊಡೋದಿದ್ರೆ ಅವ್ರಿಗೆ ಏನಂತಾರೆ? ಕ್ರೆಡಿಟಾರ್. ಸಪ್ಲೈಯರ್ ಅಂತ ಕರೀತಾರೆ. ಎಷ್ಟು ಕೊಡ್ಬೇಕು ಅವರಿಗೆ?
55,000 ಕೊಡಬೇಕು. ಅಲ್ಲಿಗೆ ಟೋಟಲ್ ಎಷ್ಟು ಅಲ್ಲಿಗೆ 8,05,000. ಹೌದೇನಮ್ಮ? ಹಾಂ ಸರ್. ಇಲ್ಲಿ ಎಷ್ಟಿದೆ? ಇಲ್ಲಿ ಎಷ್ಟಿದೆ ನೋಡಿ ಇಲ್ಲಿ 8,05,000. ಟ್ಯಾಲಿ ಆಯ್ತಲ್ವಾ ಅಲ್ಲಿ? ಹಾಂ ಸರ್. ನೀನು ರೆಕಾರ್ಡಿಂಗ್ ಡೇಟ್ ಮಾಡೋದು ನನಗೆ ಭಾಳ ಡಿಲೈಟ್ ಮಾಡ್ತಿದ್ದೀನಿ ನೀನು. ಬಾಟ್ ಆಫೀಸ್ ಎಕ್ವಿಪ್ಮೆಂಟ್ 30,000 ಅಂದ್ರೇನು? ನೀನು ಆಫೀಸ್ ಫರ್ನಿಚರ್ ಅಂತ ಹೇಳಿ ತಗೊಂಡಿದ್ಯಾ. ಎಷ್ಟು ತಗೊಂಡಿದ್ಯಾ? 30,000. ಕ್ಯಾಶ್ ಹೋಯ್ತಾ? ಕ್ಯಾಶ್ ಬಂತ ನಿನಗೆ? ಬಂತ ಹೋಯ್ತಮ್ಮ ಕ್ಯಾಶು? ಜೋರ ಹೇಳಬೇಕು. ಹೋಯ್ತು. ಹೋಯ್ತು. ಎಷ್ಟಿದೆ ಕ್ಯಾಶ್ ಹತ್ರ? 7,30,000. 7,30,000 ಇತ್ತು. ಅದರಲ್ಲಿ ಕೊಟ್ಟಿದ್ಯಾ? ಎಷ್ಟು ಕೊಟ್ಟಿದ್ಯಾ? 30,000 ಕ್ಯಾಶ್ ಹೋಯ್ತು. ರಿಮೈನಿಂಗ್ ಎಷ್ಟಿರುತ್ತೆ? 7 lakh ಇರುತ್ತೆ ಅಲ್ವಾ? ಸ್ಟಾಕ್ ಎಷ್ಟಿದೆ? 75,000 ಇದೆಯಲ್ಲ, ಹಂಗೆ ಇರುತ್ತೆ, ಅದೇನಾಗಿಲ್ಲ ಈಗ. ಆದ್ರೆ ಏನ್ ಬಂದಿದೆ ನಿನಗೆ? ಡಬಲ್ ಎಂಟ್ರಿ ಆಗ್ಬೇಕಲ್ವಾ? ಡಬಲ್ ಎಂಟ್ರಿ ಆಗ್ಬೇಕಲ್ವಾ? ಈಗ ಒಂದು ಎಂಟ್ರಿ ಆಯ್ತು, ಇನ್ನೊಂದು ಎಂಟ್ರಿ ಆಗ್ಬೇಕಲ್ವಾ? ನಿನಗೆ ಯಾರು ಬಂತ ಈಗ? ಏನ್ ಬಂತು? ಐಟಮ್ಸ್ ಬರೋದು. ಅದಕ್ಕೆ ಇಕ್ವಿಪ್ಮೆಂಟ್ ಕರೀತಾರೆ. ಏನಂತ ಹೇಳಿ ಈಗ? ಆಫೀಸ್ ಇಕ್ವಿಪ್ಮೆಂಟ್ ಅಲ್ವಾ? PP ಅಂತ ಕರೀತಾರೆ. ಪ್ಲಾಂಟ್ ಪ್ರಾಪರ್ಟಿ ಬಂತು ನಿನಗೆ. ನಾನು ಬರ್ಕೊಂಡಿದ್ದೀನಿ ಪ್ಲಾಂಟ್ ಪ್ರಾಪರ್ಟಿ ಅಂತ ಹೇಳಿ, ಅದು ಬಂತು. ಸೊ PP ಬಂತು. ಎಷ್ಟು ಬಂತು PP ಇದು? 30,000 ಅಲ್ವಾ? ಹೌದೇನಮ್ಮ? ಟೋಟಲ್ ಎಷ್ಟು ಅಲ್ಲಿಗೆ? 8,05,000. 8,05,000. ಇಲ್ಲಿ ಕ್ಯಾಪಿಟಲ್ ಏನು ಚೇಂಜ್ ಆಗಿದೆಯಾ? ಏನು ಚೇಂಜ್ ಆಗಿಲ್ಲ. ನೀನು ಸಪ್ಲೈರ್ ಕೊಡ್ಬೇಕಿತ್ತು, ದುಡ್ಡು ಕೊಟ್ಟಿದೀಯಾ? ಇಲ್ಲ, ಅದು ಹಂಗೆ ಇರುತ್ತೆ. ಕೊಡೋವರೆಗೂ ಅದು ಹಂಗೆ ಇರುತ್ತಲ್ವಾ? ಟೋಟಲ್ ಎಷ್ಟಾಯ್ತು ಅಲ್ಲಿಗೆ? 8,05,000 ಆಯ್ತು. ಟ್ಯಾಲಿ ಆಯ್ತು ಅಲ್ಲಿಗೆ? ಆಯ್ತಾ ಅದು? ನೆಕ್ಸ್ಟ್ ಏನಿದೆ? ಪೇಡ್ 25,000 ಟು MNO ಸಪ್ಲೈಯರ್. ನೀನು ಎಷ್ಟು ತಂದಿದೆ? 30,000 ಸಾಲ ಕೊಟ್ಟು ತಗೊಂಡಿದ್ದೆ ಅಲ್ವಾ? ಈಗ ಅವ್ರಿಗೆ ಏನ್ ಮಾಡ್ತಾ ಇದೀಯಾ? ಎಷ್ಟು ಕೊಡ್ತಾ ಇದೀಯಾ? 20,000. ಅವ್ರೇನು ಫುಲ್ ಸೆಟಲ್ಮೆಂಟ್ ಅಂತ ಹೇಳಿಲ್ಲ. ಫುಲ್ ಸೆಟಲ್ಮೆಂಟ್ ಅಂದ್ರೆ ಡಿಸ್ಕೌಂಟ್ ಆಗ್ತಾ ಇತ್ತು, ನಿಂಗೆ ಇನ್ಕಮ್ ಆಗ್ತಾ ಇತ್ತು. ಅವ್ರೇನ್ ಹೇಳ್ತಾರೆ? ಬರೀ ಎಷ್ಟು ಹೇಳ್ತಿದ್ದಾರೆ? ಪೇಡ್ 25,000 ಟು MNO ಸಪ್ಲೈಯರ್ ಅಂತ ಹೇಳಿ. ಇನ್ನ 5,000 ಕೊಡೋದು ಬಾಕಿ ಇರುತ್ತೆ, ಅದು ಕಡಿಮೆ ಆಯ್ತು ನೋಡಿ. ಈಗ ಕ್ಯಾಶ್ ನಿಮಗೆ ಕಡಿಮೆ ಆಯ್ತಾ ಜಾಸ್ತಿ ಆಯ್ತಾ? ಕಮ್ಮಿ ಆಯ್ತು. ಯಾಕಂದ್ರೆ 7 lakh ಇತ್ತು ನಿನ್ನ ಹತ್ರ ಅಲ್ವಾ? 7 lakh ಇದ್ಮೇಲೆ ಏನ್ ಮಾಡಿದ? ಅಲ್ಲಿಗೆ 25,000 ಕೊಟ್ಟಿ ಅಲ್ವಾ ನಿನಗೆ? ಅಲ್ಲಿಗೆ ಎಷ್ಟಾಗ್ತದೆ ಉಳಿಯೋದು? 6,75,000 ಇರುತ್ತೆ ಅಲ್ವಾ? ಸ್ಟಾಕ್ ಏನಾದ್ರು ಕಡಿಮೆ ಆಯ್ತಾ? ಅದು ಹಂಗೆ ಇರುತ್ತೆ. PP ಏನಾದ್ರು ಕಡಿಮೆ ಆಯ್ತಾ? ಅದು ಹಂಗೆ ಇರುತ್ತೆ. ಬಟ್ ಒಂದೇ ಎಂಟ್ರಿ ಆಯ್ತಲ್ವಾ? ಡೆಲಿವರಿ ನಾನು ಎಲ್ಲಿ ಬರ್ತಿದೆ? ಎಲ್ಲಿ ಕಡಿಮೆ ಇದೆ? ಬರ್ಬೇಕು 25,000. ಹೋದಲ್ಲ, ಒಂದು ಎಂಟ್ರಿ ಮಾಡಿದ್ರಿ, ಇನ್ನೊಂದು ಎಂಟ್ರಿ ಎಲ್ಲಿ ಹೋಗುತ್ತೆ? ಇಲ್ಲೇ ಮಾಡ್ಬೇಕು ನಾನು. ಅದು ನಾವು ಕೊಟ್ಟಿರೋದನ್ನ ಬರೀ ಹಂಗೆ. ಇಟ್ಸ್ ಎ ಗುಡ್ ಆನ್ಸರ್. ಅಕ್ಷತಾ ಹಿಂಗೆ ಹೇಳ್ಬೇಕು, ನನಗೆ ಖುಷಿ ಆಗತ್ತೆ ಹಿಂಗೆ ಹೇಳಿದ್ರೆ. ಕ್ಯಾಪಿಟಲ್ ಅಲ್ವಾ? ಕ್ಯಾಪಿಟಲ್ ಏನು ಚೇಂಜ್ ಆಗಿಲ್ಲ. ಎಷ್ಟು ಕ್ಯಾಪಿಟಲ್ ಇಲ್ಲಿ? 7,50,000 ಇದು ಹಂಗೆ ಇರುತ್ತೆ. ಬಟ್ ಕ್ರೆಡಿಟ್ ಆಗಿತ್ತಲ್ವಾ? ಅವ್ರಿಗೆ ಎಷ್ಟು ಕೊಡ್ಬೇಕಿತ್ತೇನೋ? 55,000 ಕೊಡ್ಬೇಕಿತ್ತು. ಸರ್ 55 ಎಷ್ಟು ಅದು? ಎಷ್ಟು ತಗೊಂಡಿದ್ದಾವು? 25,000. ಯಾವ ತಗೊಂಡ್ವ ನಾವು? ಇಲ್ಲೇನಿದೆ ಕ್ರೆಡಿಟ್ ಅವರಿಗೆ ಎಷ್ಟು ಕೊಡ್ಬೇಕಿತ್ತು? ಇದೆ ಅಲ್ವಾ? ಕೊಡ್ಬೇಕಿತ್ತು. 55,000 ತಗೊಂಡಿದ್ದೀರಾ? ಅವ್ರಿಗೆ ಕೊಡ್ಬೇಕಿತ್ತು. ಎಷ್ಟು ಕೊಡ್ತೀವಿ ಅವ್ರಿಗೆ ಈಗ? 25 ಕೊಡ್ತೀಯಾ? ಉಳಿಯೋದು ಎಷ್ಟು ಕೊಡ್ತೀಯ ಅವರಿಗೆ? 30,000 ಉಳಿದಾ? 55,000 ಕೊಡೋದಿತ್ತು. 25 ಕೊಟ್ಟೆ. ಇಲ್ಲಿ ಎಷ್ಟು ಉಳಿತಲ್ರಿ? 30,000 ಆಯ್ತು. ಇಲ್ಲಿ ಎಷ್ಟಾಗುತ್ತೆ ಟೋಟಲು? 7,80,000 ಆಗುತ್ತಾ? ಮತ್ತೆ ಇದೆ ಬ್ಯಾಲೆನ್ಸ್. ಇಲ್ಲಿ ಆ್ಯಡ್ ಮಾಡಮ್ಮ. $7,80,000 ಆಗುತ್ತಾ ಇದು? ಆಗುತ್ತಾ? ಟೋಟಲ್ ಖಾಲಿ ಆಯ್ತು ಅಲ್ಲಿಗೆ? ಸೊ 7,80,000 ಟ್ಯಾಲಿ ಆಯ್ತು. ಕರೆಕ್ಟ್ ಆಯ್ತು? ಆ ಎಂಟ್ರಿ ಮುಗೀತು. ನೆಕ್ಸ್ಟ್ ಏನಿದೆ? ಡೆಪಾಸಿಟೆಡ್ 80,000 ಇಂಟು ಬ್ಯಾಂಕ್. ಬ್ಯಾಂಕಲ್ಲಿ ಹಾಕ್ಬಿಟ್ಟಿದ್ಯಾ? ಕ್ಯಾಶ್ ಅಮೌಂಟ್ ತಗೊಂಡು ಎಲ್ಲಿ ಹಾಕಿದ್ಯಾ ಹೇಳು? ಬ್ಯಾಂಕಲ್ಲಿ ಹಾಕಿದ್ಯಾ? ನಿನ್ನ ಕ್ಯಾಶ್ ಅಲ್ಲಿ ಎಷ್ಟಿತ್ತು? 6,75,000 ಇತ್ತು. ಅದು ತಗೊಂಡು ಎಷ್ಟು ಮಾಡಿದೆ ಈಗ? 80,000 ಕೊಟ್ಬಿಟ್ಟಿ ಅಲ್ವಾ? 80K ಕೊಟ್ರೆ ಇನ್ ಕ್ಯಾಶ್ ಎಷ್ಟು ಉಳಿತದೆ ಅಂದ್ರೆ 5,95,000 ಉಳಿತದೆ ಅಲ್ವಾ? ಕರೆಕ್ಟೇನಮ್ಮ? ಸ್ಟಾಕ್ ಏನಾದ್ರು ಕಡಿಮೆ ಆಯ್ತಾ? ಅದಂಗೆ ಇರುತ್ತೆ. ಮತ್ತೆ PP ಏನಾದ್ರು ಕಡಿಮೆ ಆಗುತ್ತಾ? ಪ್ರಾಪರ್ಟಿ ಎಕ್ವಿಪ್ಮೆಂಟ್ ಹಂಗೆ ಇರುತ್ತೆ. ಅದೆಷ್ಟಿದೆ?
ಬ್ಯಾಂಕ್ ಬ್ಯಾಲೆನ್ಸ್ ಬರುತ್ತಲ್ವಾ, ಹಾಂ ಸರ್ ಬರುತ್ತೆ. ಬ್ಯಾಂಕ್ ನಿಂದ ಬೇರೆ ಇರೋದು ಅದು ಅಂತೆ. ಹಿಂದೆ ಅಲ್ಲಿ ಬೇರೆ ನಿಮಗೆ ಅಸೆಟ್ ಅಲ್ವಾ ಅದು. ಹ್ಮ್. ಎಷ್ಟು ಬರುತ್ತೆ ಬ್ಯಾಂಕಲ್ಲಿ? 80,000 ಆ್ಯಡ್ ಆಗುತ್ತಲ್ವಾ. ಎಷ್ಟಾಗುತ್ತೆ ಟೋಟಲ್ ಇದು? ಚೆಕ್ ಮಾಡೋ 7 ಲ್ಯಾಕ್ 80 ಆಗುತ್ತೆ ನೋಡಿದ್ರು ಮತ್ತೆ ಹಂಗೆ ಇರುತ್ತೆ. ಯಾಕಂದ್ರೆ ಅವರ್ ಇಂಟ್ರ್ ಅಲ್ಲೇ ಆಗಿದೆ, ಇಲ್ಲೇ ಬಿಡೋದು ಟ್ಯಾಲಿ ಆಗುತ್ತೆ. ಯಾಕೆ ಹೇಳು, ಇಲ್ಲಿ 8,000 ಆಗುತ್ತೆ, ಇಲ್ಲಿ 8,000 ಬಂತು, ಟ್ಯಾಲಿ ಆಗುತ್ತಲ್ಲ, ಅಷ್ಟೇ ಇರುತ್ತಲ್ಲ. ಇಲ್ಲಿ ಕ್ಯಾಪಿಟಲ್ ಚೇಂಜ್ ಆಗಿದೆಯಾ? ಇಲ್ಲ ಸರ್. 7 ಲ್ಯಾಕ್ 50 ಹಂಗೆ ಇರುತ್ತೆ ಅಲ್ವಾ. ಹಾಂ. ಕ್ರೆಡಿಟ್ ಹೌಸಿಗೆ ಕೊಡೋದಿತ್ತಲ್ವಾ, ಹ್ಞೂ ಸರ್. ಅದು 30,000 ಹಂಗೆ ಇರುತ್ತೆ. ಅಲ್ಲಿಗೆ ಇಲ್ಲಿ ಎಷ್ಟು ಟೋಟಲು? 7 ಲ್ಯಾಕ್ 80,000. ಇಲ್ಲೂ 7 ಲ್ಯಾಕ್ 80 ಆಯಿತು. ಟ್ಯಾಲಿ ಆಯ್ತು ಅಲ್ಲಿಗೆ. ಹಾಂ ಸರ್. ಅಸೆಟ್ಸ್ ಈಕ್ವಲ್ಸ್ ಕ್ಯಾಪಿಟಲ್ ಪ್ಲಸ್ ಲಯಬಿಲಿಟಿ ಎಷ್ಟಿದೆ ಅಷ್ಟು ಬರಬೇಕಲ್ವ ಅದು. ಹ್ಮ್. ನೆಕ್ಸ್ಟ್ ಏನಿದೆ? ಪೇಡ್ ಯುಟಿಲಿಟಿ. ಸ್ಪೇಸ್ 25/8 ಹಾಂ ಸರ್. 25/8ಗೆ ಪೇಡ್ ಯುಟಿಲಿಟಿ ಬಿಲ್ ಅಲ್ವಾ. ಹಾಂ. ಪೇಡ್ ಯುಟಿಲಿಟಿ ಬಿಲ್ ಎಷ್ಟು ಕೊಟ್ಟಿದ್ದಾರೆ? 10,000. 10,000 ಕೊಟ್ಟಿದ್ದಾರೆ. ಸೊ 10,000 ಕೊಟ್ಟರೆ ಕ್ಯಾಶ್ ಹೋಯ್ತಾ ಬಂತ ನಿನಗೆ? ಕ್ಯಾಶ್ ಕಡಿಮೆ ಆಯ್ತಾ ಜಾಸ್ತಿ ಆಯ್ತಾ? ಆಯ್ತು ಸರ್. ಏನಾಯ್ತು? ಕಡಿಮೆ ಆಯ್ತು. ಹೇಳ್ಬೇಕಾದ್ರೆ ಕಡಿಮೆ ಅಂತ ಹೇಳಿ ಹೆಂಗೆ ನೀವು ಹೇಳಿದ್ರೆ ನಿನ್ನ ಲಿಪ್ಸ್ ತೊಗೊಂಡ ನಾನು ನನಗೆ ಗೊತ್ತಾಗಲ್ಲ, ವಾಸ್ ಕೇಳಬೇಕಲ್ವಾ. ಕಮ್ಮಿ ಆಯ್ತು ಸರ್. 5,95,000 ಇತ್ತು. ಸೊ ನೀವು 10,000 ಪೇಡ್ ಮಾಡಿದೀಯಾ, ಅಲ್ಲಿಗೆ 5,85,000 ಆಗುತ್ತೆ ಅಲ್ವಾ. ಹಾಂ ಸರ್. ಸ್ಟಾಕ್ ಏನಾದ್ರು ಕಡಿಮೆ ಆಯ್ತಾ? ಇಲ್ಲ ಸರ್. ಇಲ್ಲ, ಹಂಗೆ ಇರುತ್ತೆ. 75,000. ಪ್ರಾಪರ್ಟಿ ಏನಾದ್ರು ಕಡಿಮೆ ಆಯ್ತಾ ನಿಂದು? ಇಲ್ಲ ಸರ್. ಇಲ್ಲ, ಹಂಗೆ ಇರುತ್ತೆ. 30,000. ಬ್ಯಾಂಕ್ ಬ್ಯಾಲೆನ್ಸ್ ಏನಾದ್ರು ಕಡಿಮೆ ಆಯ್ತಾ ನಿಂದು? ಇಲ್ಲ ಸರ್. ಇಲ್ಲ, ಅದು ಹಂಗೆ ಇರುತ್ತೆ. ಮತ್ತೇನು ಕಡಿಮೆ ಆಯ್ತು? ಕಾಸು. ಕ್ಯಾಪಿಟಲ್ ಕಡಿಮೆ ಆಯ್ತು ನಿನಗೆ. ಹಾಂ. ಕ್ಯಾಪಿಟಲ್ ಕಡಿಮೆ ಮಾಡುತ್ತೆ ಕೊಟ್ರೆ. ಹಾಂ ಸರ್. 7 ಲ್ಯಾಕ್ 50 ಇತ್ತು. ಹ್ಞೂ. ಎಷ್ಟು ಕೊಟ್ಟಿದ್ದೀನೋ? 10K 10,000. ಕೊಟ್ಟಲ್ವಾ. ಹಾಂ. ಅಲ್ಲಿಗೆ 7 ಲ್ಯಾಕ್ 60 ಕ್ಯಾಪಿಟಲ್ ಆಯಿತು. ಕ್ರೆಡಿಟ್ ಆಸ್ತಿ ಕೊಡಬೇಕಿತ್ತು, ನೀನ ಕೊಟ್ಟಿಲ್ಲ ಅವರಿಗೆ. ಹ್ಞೂ ಹ್ಞೂ. ಎಷ್ಟಿರುತ್ತೆ? 30,000 ಅಷ್ಟೇ ಇರುತ್ತಲ್ವಾ. ಹಾಂ. ಟೋಟಲ್ ಎಷ್ಟಾಯ್ತು ನಮಗೆ ಅದು? ಈ ಕಡೆ 7 ಲ್ಯಾಕ್ 90 ಆಯಿತು. ಇದು 7 ಲ್ಯಾಕ್ 90 ಆಗುತ್ತೆ ನೋಡು. ಬೇಗ ಬೇಗ ಹಾಂ ಸರ್. ಆಗುತ್ತಾ? ಲಾಸ್ಟ್ ಹೇಳಿದ್ರು, ಲಾಸ್ಟ್ ಮತ್ತೆ 38 ನೋಡು. ನನಗೆ ಕೊಟ್ಟರೆ ಹೇಳ್ಬೇಕು, ರೀಡ್ ಮಾಡಕ್ಕೆ ನನಗೆ ಕೊಟ್ಟರೆ ಫಸ್ಟೇ ಅದಕ್ಕೆ ಕಣ್ಣು ಕಾಣಲ್ಲ. ವಿತ್ ಡ್ರಾ 20,000 ಕ್ಯಾಶ್ ಫಾರ್ ಪರ್ಸನಲ್ ಯೂಸ್ ಅಲ್ವಾ. ಹ್ಞೂ. ವಿಡ್ರಾ ಮಾಡಿದ್ದಾರೆ ಬ್ಯಾಂಕಲ್ಲಿ. ಸೊ ವಿಡ್ರಾ ಆಗಿದೆ. ಹ್ಞೂ. ವಿಡ್ರೀವ್ 20K ಅಲ್ವಾ. ಹಾಂ ಸರ್. ಸೊ ಕ್ಯಾಶ್ ಅಷ್ಟೇ ಇರುತ್ತೆ. ಕ್ಯಾಶ್ ಎಷ್ಟಿದೆ? 5,85,000 ಅಷ್ಟೇ ಇರುತ್ತೆ. ಸ್ಟಾಕು ಅಷ್ಟೇ ಇರುತ್ತೆ. ಎಷ್ಟಿದೆ? 75,000 ಅಷ್ಟೇ ಇರುತ್ತೆ. PP-ನೂ ಅಷ್ಟೇ ಇರುತ್ತೆ. 30,000 ಅಷ್ಟೇ ಇರುತ್ತೆ. ಬಟ್ ಬ್ಯಾಂಕ್ ಬ್ಯಾಲೆನ್ಸ್ ಕಡಿಮೆ ಆಗ್ಬಿಡುತ್ತಲ್ವಾ. ಹಾಂ ಸರ್. ಬ್ಯಾಂಕಲ್ಲಿ 80K ಇತ್ತು. ಎಷ್ಟು ಹಾಕೋದ್ರಿ ಈಗ? 20K ಲೆಸ್ ಮಾಡಿದ್ರಿ. 60K ಆಗುತ್ತಲ್ವಾ. ಹಾಂ ಸರ್. ಈ ಟೋಟಲ್ ನಮ್ಮ ಇಲ್ಲೂ ಅಷ್ಟೇ ಕ್ಯಾಪಿಟಲ್ ಕಡಿಮೆ ಮಾಡುತ್ತೆ. ಕ್ಯಾಪಿಟಲ್ ಎಷ್ಟಿತ್ತು ನಿಮ್ಮ ಹತ್ರ? 7 ಲ್ಯಾಕ್ 60 ಇತ್ತಲ್ವಾ. ಮೈನಸ್ ಎಷ್ಟು ಕಡಿಮೆ ಆಗುತ್ತೆ? 10K ಕಡಿಮೆ ಆಗುತ್ತಾ? ಎಷ್ಟು ತಗೊಂಡಿದ್ದೀರಾ? 10 20ನಾ? 20 ಅಲ್ಲಿ ನಾವು ತಗೊಂಡಿದ್ದು. ಹಾಂ ಸರ್. 20 ತಗೊಂಡು. ಮತ್ತೆ 10 ಅನುಭವ ಅಂತೀಯಲ್ಲ, ಏನಾದ್ರು ಅಂತೀನಿ ನೀನು? 7 ಲ್ಯಾಕ್ 40 ಆಯಿತು. ಕ್ರೆಡಿಟ್ ಆಸ್ತಿ ಎಷ್ಟು ಕೊಡಬೇಕು? 30,000 ಅಷ್ಟೇ ಇರುತ್ತೆ. 7 ಲ್ಯಾಕ್ 70,000 ಅಲ್ವಾ. ಹಾಂ ಸರ್. ಇಲ್ಲೂ 7 ಲ್ಯಾಕ್ 70 ಬರುತ್ತೆ ನೋಡು ಲಾಸ್ಟಲ್ಲಿ. 5 ಲ್ಯಾಕ್ 80 ಬಂತಾ? 5 ಲ್ಯಾಕ್ 85, 75, 30 ಪ್ಲಸ್ 60. ಅರ್ಧ ದಿನಮ್ಮ ಏನು ಡೌಟ್ ಇದೆ? ಏನಿಲ್ಲ ಸರ್. ಕ್ಲೋಸ್.